ಸಿದ್ಧಾರೂಢ್ರ ಹೆಸರು ಕೇಳಿರಿ ನೀವೆಲ್ಲ, ಜಗತ್ನಾಗ ಅನೇಕ ಜನರು ಕೇಳಿರಿ ಸಿದ್ಧಾರೂಢ್ರ. ಬಹಳ ನಿಜಗುಣ ಶಾಸ್ತ್ರದಲ್ಲಿ ಬಲ್ಲಿರುತ್ತೆ. 6 ಶಾಸ್ತ್ರ 18 ಪುರಾಣ ಕೇಳಿರ್ತಕ್ಕಂಥವ್ರು. ಯಾವ ಸಿದ್ಧಾರೂಢರು ವೈರಾಗ್ಯ ಬಂದ್ಬಿಡ್ತು ಬಾಲ್ಯದಲ್ಲಿ. ಅವ್ರು ಹುಟ್ಟಿದ ಊರು ಬೀದರ್ ಜಿಲ್ಲಾದ ಹತ್ರ, ಬೀದರ್ ಹತ್ರ ಚಳಕಾಪುರ ಅಂತ ಒಂದು ಊರು. ಅವರು ಚಳಕಾಪುರದಾಗ ಹುಟ್ಟಿದ್ರು. ಬಹಳ ಭಕ್ತಿವಂತರ ಮನೆ, ಲಿಂಗಾಯತರ ಮನ್ಯಾಗ ಹುಟ್ಟ್ಯಾರ. ಬಹಳ ಭಕ್ತಿವಂತರು, ಗುರುಲಿಂಗ ಜಂಗಮ ಪ್ರೇಮಿಗಳು, ದಾನಿಗಳು, ಬಹಳ ಒಳ್ಳೆಯವರು. ದೊಡ್ಡ ಒಕ್ಕಲ್ತನ ಎಲ್ಲ ಇತ್ತು. ಹುಡುಗ ಸ್ವಲ್ಪ ಬೆಳೆದ ದೊಡ್ಡವಾದ ಕೂಡಲೇ ವೈರಾಗ್ಯ ಬಂದ್ಬಿಡ್ತು ನೋಡಿ. ಲಗ್ನ ಮಾಡ್ಕೊಳ್ಳಿಲ್ಲ, ಮುಹೂರ್ತ ಮಾಡ್ಕೊಳ್ಳಿಲ್ಲ, ಅಲ್ಲಿಂದ ಮನಿ ಬಿಟ್ಟ ಬಂದ್ಬಿಟ್ಟ. ಅವಾಗ ಓದ್ತಾ ಓದ್ತಾ ಬಂದಾಗ ಅವನಿಗೆ ಬಂತು, ನನಗ ಯೋಗ್ಯವಾದಂಥ ಒಬ್ಬ ಗುರುವನ್ನು ಹುಡುಕ್ಬೇಕು, ಗುರುವಿನಿಂದ ಗುರುದೀಕ್ಷಾ ಪಡ್ಕೊಂಡು ನಾ ಮೋಕ್ಷ ಹೊಂದ್ಬೇಕಂತಕ್ಕಂಥ ಭಾವನೆ ಬಂತು. ಯಾಕಂದ್ರೆ ನಿಜಗುಂಡ್ರು ಮೊದಲು ಹೇಳ್ತಾರ ಅವ್ರ ಕೈವಲ್ಯ ಪದ್ಧತಿ ಏನಂತಾರ, ಶ್ರೀ ಗುರು ವಚನೋಪದೇಶವ ಆಲಿಸಿದಾಗಲೇ ಮುಕ್ತಿ. ಗುರುವಚನ ಬೇಕು, ಗುರುವಿನ ಆಶೀರ್ವಾದ ಬೇಕು, ಗುರುಕರುಣೆ ಬೇಕು. ಅದಕ್ಕೆ ಕಡ್ಕೊಳ್ ಮಡಿವಾಳಪ್ಪ ಏನಂತಾನ, ಗುರುಕರುಣೆ ಇಲ್ಲದವನ ಸ್ನೇಹ ಏನು ಬೆಟ್ರು ಏನು ಕೊಟ್ರು ಬ್ಯಾಡ ಅಂದಾನ. ಗುರುಕರ್ಣ ಗುರುಪುತ್ರ ಮಕ್ಕಳು ತೋರ್ಸಪ್ಪ ನನಗಂದ ನಾವು. ಅದಕ್ಕ ಗುರುವಿನ ಹುಡುಕೊಂಡು ಹೊಂಟ. ಎಲ್ಲ ಕಡೆ ಬಂದಂತ ಅಡ್ಡಾಡಿ ಎಲ್ಲ ಕಡೆ ಬಂದ. ಕೊನೆಗೆ ಇಲ್ಲೇ ಏನ ರಾಯಚೂರು ಜಿಲ್ಲೆಯ ಇದು ಯಾವುದು ಲಿಂಗಸೂರು ತಾಲೂಕಿನ ದೇವರ ಭೂಪುರ ಎಂಬತಕ್ಕಂಥ ಗ್ರಾಮ, ಅಂದ್ರೆ ಅಮರೇಶ್ವರ ಕ್ಷೇತ್ರ ಅಂತ ಅಂತಿರಲ್ಲ, ಅಮರಗುಂಡ ಅಮರೇಶ್ವರ ಕ್ಷೇತ್ರದೊಳಗ ಅಲ್ಲಿ ಗಜದಂಡ ಶಿವಯೋಗಿಗಳಂತ ಒಬ್ಬರ ಸ್ವಾಮಿಗಳಿದ್ರು. ಗಜದಂಡ ಶಿವಯೋಗಿಗಳು ಅಮರೇಶ್ವರನ ಗುರುಗಳು. ಇವತ್ತಿಗೂ ಕೂಡ ಅವ್ರು ಬಂದ್ರ ತೇರ್ ಎಳಿತೈತಿ. ಎಲ್ಲ ದೇವರ ಭೂಪುರ ನೋಡಿರಿ ನೀವೆಲ್ಲರೂ ಕೂಡ. ಗಜದಂಡ ಶಿವಗಳಂತಕ್ಕಂಥವ್ರು ಬಹಳ ದೊಡ್ಡ ಪಂಡಿತರು, ಶಾಸ್ತ್ರಜ್ಞರು, ಮತ್ತ ಬಹಳ ಕೊಟ್ರ ವರ ಇಟ್ರ ಶಾಪ. ದಿನ ಅಲ್ಲಿ ಮಠದಾಗ ಹೊರಗ ಶಾಸ್ತ್ರ ನಡೀತಿತ್ತು. ದಿನ ಪ್ರತಿನಿತ್ಯ ಪ್ರವಚನ ನಡೀತಿತ್ತು, ಪ್ರತಿನಿತ್ಯ ಎಲ್ಲ ಇತ್ತು. ಆ ದಿನ ದಾಸೋಗ, ದಿನ ಬಂದವ್ರಿಗೆ ಊಟ ಉಪಚಾರ ಎಲ್ಲ ನಡೀತಿತ್ತು. ಏನಂದ್ರ ಹೇಳ್ತಾರೆ ಶಾಸ್ತ್ರದೊಳಗ, ಅರ್ಚನ ಅರ್ಪಣ ಅನುಭವ ಅಂತ. ಪೂಜಾ ಮಾಡೋದು, ಪ್ರಸಾದ ಮಾಡೋದು, ಆಮೇಲೆ ಇಂಥ ಪುರಾಣ ಪ್ರವಚನ ಮಾಡ್ತಕ್ಕಂಥ ದಿನ ನಡೀತಿತ್ತಂತ. ಶಾಸ್ತ್ರ ದಿನ ಹೇಳ್ತಿದ್ರು. ಅದನ್ನ ಕಂಡು ಬಹಳ ಆನಂದ ಆತು. ಬಂದ್ರು ಎಷ್ಟೋ ಮಂದಿ ದೊಡ್ಡ ದೊಡ್ಡ ಶಿಷ್ಯರೆಲ್ಲ ಇದ್ರು. ಬಂದಾಗ ಕೊನೆಗೆ ಕುಂತ ಅಲ್ಲೇ ಒಂದ್ ಕಲ್ಲು ಐತಿ, ಇವತ್ತಿಗೂ ತೋರಿಸ್ತಾರ. ಅಲ್ಲೇ ಸಿದ್ಧಾರೂಢರು ಇದೇ ಕುಂದಿರ್ತಿದ್ರು ನೋಡ್ರಿ ಅಂತ ಒಂದು ಅಂಗಳದ ಕರೆ ಕಲ್ಲ ಐತಿ. ಅಲ್ಲೇ ಕುಂತ ಅಂಗಳ ಕಸ ಹೊಡಿಬೇಕು, ಸೇವಾ ಮಾಡಬೇಕು, ಭಕ್ತಿಯಿಂದ ಸೇವಾ ಮಾಡಿ 3 ವರ್ಷ ಗುಪ್ತ ರೀತಿಯಿಂದ ಅಂಗಳ ಕಸ ಹೊಡಿತಿದ್ದ, ಬಂದವ್ರು ಉಣ್ಣಾಕ್ ನಡ್ತಿದ್ದ, ದಾಸೋಗ ಮಾಡ್ತಿದ್ದ. ಸೋಮ ಗುರ್ತಿಲ್ಲಾರ್ದಂಗ ಸೇವಕನಾಗಿ ಸೇವಾ ಮಾಡಿದಂತ ಕೊನೆಗೆ ಗುರುಗಳು ಜ್ಞಾನಿಗಳಿದ್ರು, ಗುರ್ತಾತು. ಅವಾಗ ಒಂದಿನ ಕರೆದು ಇವನಿಗೇನಪ್ಪ ಅಂತಂದ್ರ ಭಕ್ತಿಯಿಂದ ಏನಪ್ಪ ಅಂದ್ರ, ತಮ್ಮ ನಿಜವಾದ ಶಿಷ್ಯ ಅಂದ್ರೆ ನೀನಾದಿ ಬಾ ಅಂತ ತಿಳ್ಕೊಂಡು, ನಿನ್ನ ದೇಹ ಹೆಂಗ ಒಕ್ಕಲಿಗ ಭೂಮಿ ಹದ ಆದಾಗ ಬೀಜ ಬಿತ್ತ ನೋಡಿ, ಯಾವಾಗಾರ ಬಿತ್ತಾನ ಹದ ನೋಡಿ ಹರಗು, ಬೆದಿ ನೋಡಿ ಬಿತ್ತಂತಂದಾಗ ಒಂದು ಅಗ್ನಿ ಪದ್ಧತಿ ಪ್ರಕಾರ ನೋಡಿ ಅವನಿಗೆ ಕರೆದು ಅವನ ಮಸ್ತಕದ ಮೇಲೆ ಹಸ್ತ ಇಟ್ಟು ಅವನಿಗೆ ಮಂತ್ರೋಪದೇಶ ಮಾಡಿ ಆಶೀರ್ವಾದ ಮಾಡಿ, ಹೋಗ್ ಉದ್ಧಾರ ಹಾಕಿ ಹೋಗ್ ನೀನು. ಇನ್ನೊಂದು ಸ್ವಲ್ಪ ದಿನ ಒಬ್ಬ ಮಹಾತ್ಮರಾದ್ರ ಅವರಲ್ಲಿ ಹೋಗಿ ಸ್ವಲ್ಪ ಸೇವಾ ಮಾಡಿ. ಎಲ್ಲಿ ಹೋಗಂದ್ರೆ ಎಲ್ಲಾ ಕಡೆ ಅಡ್ಡಾಡಿ ಬಂದಿದ್ದೀವ. ಜ್ಞಾನಿಯಾಗಿದ್ದ, ತಿಳಿದದ್ದ. ಅಲ್ಲಿ ಗರಗ ಅಂತ ಒಂದು ಊರ ಐತಿ, ಧಾರವಾಡ ಹತ್ರ ಗರಗ. ಆ ಗರಗದಾಗ ಮಡಿವಾಳ ಶಿವಗಳು ಅಂತ ಮಠ,
ಭಾಳ ಗರ್ಗದ ಮಡಿವಾಳಪ್ಪನವ್ರು ಅಂದ್ರೆ ಭಾಳ ಪ್ರಸಿದ್ಧಿ ಪುರುಷರು ಅವರು ಕೂಡ. ಅವ್ರ ಹತ್ರ ಹೋಗಿ ದಿನ ಮಠದ ನಡೀತಿತ್ತು, ಅಲ್ಲಿ ಹೋಗಿ ಸೇವಾ ಮಾಡ್ಕೊಂತ ಕುಂತ. ಒಂದ್ ತಿಂಗಳಾಗಿತ್ತ ದೂರ ಕುಂದಿರ್ತಿದ್ದ, ಸೇವಾ ಮಾಡ್ಕೊಂತ ಇರ್ತಿದ್ದ. ಹಿಂಗಿರ್ಬೇಕಾದ್ರೆ ಬ್ಯಾಸಗಿ ಕಾಲ ಒಂದ್ ದಿವ್ಸ ಒಬ್ಬ ಶಿಷ್ಯ ಗುರುಗಳಿಗೆ ಹೋಳಿಗೆ ಶೀಕರಣಿ ಊಟ ಮಾಡಿಸ್ಬೇಕಂತ ಒಂದು 100-200 ಮಾವಿನ ಹಣ್ಣು ತಗೊಂಡ್ಬಂದಾನ. ಚಲೋ ರತ್ನಗಿರಿ ಆಪೂಸ್ ಮಾವಿನ ಹಣ್ಣು ತಗೊಂಡು ಬಂದಾನ. ಬ್ಯಾಳಿ ಬೆಲ್ಲ ಅನ್ನ ಅಕ್ಕಿ ಪಕ್ಕಿ ಎಲ್ಲ ತಗೊಂಬಂದು ಹೋಳಿಗೆ ಮಾಡಿಸಿದ, ಶೀಕರಣಿ ಮಾಡಿದ. ಎಲ್ಲರೂ ಕಾಮ್ಗ ಉಂಡಾರ. ಆಯ್ತು, ಒಂದ್ ದಿವ್ಸ ಮಾವಿನ ಹಣ್ಣು ಇರ್ಲಿ ಅಂತ ಇಟ್ಟು ಹೋಗಿದ್ವು 1 ಡಜನ್. ಮ್ಯಾಲಿದ್ದವ್ರು ತಿಂದಾರ, ಇವನಿಗೆ ಒಂದು ಕೊಟ್ಟೆ ಇಲ್ರಿ. ಸಿದ್ಧಾರ ಹುಡುಗ ಸಿದ್ದಪ್ಪ ಅಂತಿದ್ರು. ಸಿದ್ಧ ಅವ್ ಕಸ ಹೊಡಿತಾನ, ಅಲ್ಲೇ ದೂರ ಇರ್ತಾನ, ಜಮಖಾನ ಹಾಸವನ್. ಅವನಿಗೆ ಕೊಟ್ಟೇ ಇಲ್ಲ. 4 ಮಾವಿನ ಹಣ್ಣು ಉಳಿದಿದ್ವು ಅಂತ ದೇವ್ರ ಮನೆಯಾಗ ಇಟ್ಟಿದ್ರು. ರಾತ್ರಿ ಬೇಷ್ ಉಂಡಾರ, ಎಲ್ಲರೂ ಮಕ್ಕಂಬಿಟ್ಟಾರ. ಒಂದು 20-30 ಮಂದಿ ಅಪ್ಪ 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 ನನ್ನ ಗುರು ಅಂತ ತಿಳ್ಕೊಂಡು ಅಲ್ಲೇ ಉಂಡ ಹೆಂಡತಿ ಮಕ್ಕಳು ಬಿಟ್ಟು ಅಲ್ಲೇ ಇದ್ರಂತ. ಮಧ್ಯರಾತ್ರಿ ಆಗೈತಿ, ಕತ್ಲ. ಅವಾಗೇನು ಲೈಟ್ ಇಲ್ಲ, ಕತ್ಲ. ಸಣ್ಣದ ಒಂದು ದಿನ ಹಚ್ಕೊಂಡು ಕುಂತಿದ್ರು. ರಾತ್ರಿ ಮಡಿವಾಳ ಶಿವಗಳಿಗೆ ಯಾತ್ರ ಆತ. ಅವರಂದ್ರು ಬಂದ್ರಿ ಎದ್ದು ಅಡ್ಡಾಡ್ಕೋ ಅಂತ. ಹಿಂಗೆ ಬಸವಣ್ಣ ಕಟ್ಟಿ ಬೈಲು ಮಕ್ಕಂಬಿಟ್ಟಿದ್ರು. ತಣ್ಣಗೆ ಬ್ಯಾಸಗಿ ದಿನ ಬೇಷ್ ಹೋಳಿಗೆ ಉಂಡಾರ, ಶೀಕರಣಿ ಉಂಡಾರ, ಗಪ್ಪನ ಮನೆಗೆ ಬಿಡ್ತಾರೆ. ಅವಾಗ ಇದ್ರಾಗ ನಿಜವಾದ ಶಿಷ್ಯ ಯಾರದನ ಪರೀಕ್ಷೆ ಮಾಡ್ಬೇಕಂತ ಬಂತ. ಯಾವದನ ಇಷ್ಟು ಶಾಸ್ತ್ರ ಕೇಳ್ತಾರ, ಪುರಾಣ ಕೇಳ್ತಾರ, ಈ ನಿಜವಾದಂಥ ಆಧ್ಯಾತ್ಮ ಜೀವಿ ಯಾರದನ ನೋಡಮ್ಮ ತಿಳ್ಕೊಂಡಾರ ಅಂತ ತಿಳ್ಕೊಂಡು ತಮ್ಮ ಮಂಚದ ಮೇಲೆ ಕೂತ್ಕೊಂಡ್ರು. ಒಂದ್ ಮಾವಿನ ಹಣ್ಣು ತಗೊಂಡ್ರಂತ. ಅದರ ಮುಂದಲು ತೆಗೆದು ಒಗದು ಚೂಟಿ ಒಂದು ಕೆಂಪು ವಸ್ತ್ರ ತಗೊಂಡು ಖಾಲಿ ಕಟ್ಕೊಂಡ್ಬಿಟ್ರು. ತೊಡಿ ಕಟ್ಕೊಂಡು ದೊಡ್ಡದು ಹಿಚ್ಚಿಗೆ ಬಿಟ್ರು. ರಸ ಕ್ಯೂ ಬಂದಾಗ ಬಂತು. ಗದ್ಲ ಮಾಡಿದ್ರು ನೋಡ್ರಿ. ಏ ಸಂಗಪ್ಪ, ನಿಂಗಪ್ಪ, ಕಲ್ಲಪ್ಪ, ಹೇಳ್ರಿ ಜಗ್ಗಿ ಕೂಗಿದ್ರು. ಯಾಕ ಅವಾಗ ಒಬ್ಬ ಎದ್ದ. ಯಾಕೋ ಮುತ್ಯ ಒದರ್ತಾನ, ಈ ರಾತ್ರಿ ಆಗೈತೆ ಅಂತ ಒದರ್ದ. ಯಾಕ ಮುತ್ಯ ಕರಿತಾನ, ನಾ ನೀ ಹೇಳಂತ ಎದ್ದು ಮುಂದಕ್ಕೆ ಬಂದಾಗ ಕೂಡ್ ಚಿಮಣದ ಬೆಳಕು ಮಗಲ್ ಇಟ್ಕೊಂಡ್ಬಿಟ್ಟಾರ, ಕಟ್ಕೊಂಡಾರ. ಕೆಂಪು ಕೀವು ಸೋರುತ್ತ, ಸೀರೆ ರಸ ಹೊರಗೆ ಬರಕತ್ತೈತಿ. ಮಾವಿನ ಹಣ್ಣು ಕಟ್ಕೊಂಡ್ಬಿಟ್ಟಾರ. ಏನಂದ್ರಂತ, ಏನಪ್ಪ ಅವಾಗಿನ ಕಾಲದಾಗ ಪ್ಲೇಗಿನ ಗಡ್ಡಿ ಅಂತ ಹೇಳ್ತಿದ್ವು. ಪ್ಲೇಗ್ ರೋಗ ಅಂತ ಬರ್ತಿತ್ತು. ಮೈಯೆಲ್ಲ ಗಡ್ಡಿ ಎದ್ದು ಸತ್ತು ಹೋಗ್ಬಿಡ್ತಿದ್ರು. ಊರಿಗೂರ ಬಿಟ್ಟು ಹೋಗಿದ್ರು. ಅದು ಬಂದ್ರ ಮಾರಿಕಾ, ಪ್ಲೇಗು ಇವೆಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತಿದ್ವು ನೋಡ್ರಿ ಆ ಕಾಲದಾಗ. ಅವಾಗ ಎಲೆ ತಮ್ಮ, ನನಗ ಪ್ಲೇಗಿನ ಗಡ್ಡಿನ ಎದ್ಬಿಟ್ಟ. ನೋಡಿದ್ವಿ ಎಂತ ಗಡ್ಡಿ ಆತ್ ಬಾಳ ತುಳುದಿಲ್ಲ. ನಾವು ಹೊತ್ತೊಂಡದ್ರಾಗ ಸಾಯ್ತೀನಿ ನಾನು. ಆಯ್ತು, ಈ ದೇಹ ಬಿಡುಗಡೆ ಆಕತಿ, ಮತ್ತ ಆಯ್ತು ಮುಂದೆ ವ್ಯವಸ್ಥೆ ಮಾಡಿಕ್ಯಾರಿ ಅಂದ್ರು. ಇಷ್ಟೊಂದ್ ಕೂಡಲೇ ಬೇಷಾತ್ರೆ ಅನ್ನಕ್ ಬರ್ತಾನ, ಸಾಯ್ತೀನಿ ಅಂದ್ರ ಏನಂತೀರಿ ನೀವು? ಹಂಗ್ಯಾಂಗ ಆಗ್ತದ್ರಿ? ತೋರ್ಸ ಮಾಡಮ್. ಅದೇನ್ ಮಾಡತ್ತ? ಡಾಕ್ಟರ್ ಕರ್ಸಮ್ಮ, ವೈದ್ಯರ್ ಕರ್ಸಮ್ಮ, ತೋರ್ಸಮ್ಮ, ಮಾಡಮ್ಮ ಅಂತೀರಿ. ಹಂಗ ಅವ್ರಂದ್ರು, ಇಲ್ಲಪ್ಪ ಮತ್ತ ಡಾಕ್ಟರ್ ಕರ್ಸಮ್ರಿ, ಮಾಡಮ್ಮ, ಹಂಗ ಹಿಂಗ ಅಂತ ಹೇಳಿದಾಗ ಯಾವಾಗ ಗುರುಗಳು ಹೇಳ್ತಾರ ಮಡಿವಾಳಪ್ಪನವರು, ನೋಡ್ಪ ನಮಗ ಪರಮಾತ್ಮ ನನ್ನ ಮನಸ್ಸಿನ ದೇವತೆ ಹೇಳಕತ್ತೈತಿ, ನಿನಗೆ ಇಷ್ಟು ಮಂದಿ ಮಕ್ಕಳದಾರ, ಶಿಷ್ಯರು ಇಲ್ಲೇ ಇರ್ತಾರೆ. ಇವರು ಸಂಗಪ್ಪನ, ನಿಂಗಪ್ಪನ, ಕಲ್ಲಪ್ಪನ, ಮಲ್ಲಪ್ಪನ ಮನಿ ಬಿಟ್ಟಾರ, ಮಾರ್ಬಿಟ್ಟಾರ. 4 ವರ್ಷ ಹತ್ ನೋಡಿನಿ. ಇಲ್ಲೇ ಉಣ್ತಾರ, ಇಲ್ಲೇ ತಿಂತಾರ, ಇಲ್ಲೇ ಮಕ್ಕಂತಾರ. ಎಲ್ಲ ಬಿಟ್ಟು ತನು ಮನದನ ಅಪ್ಪ ಅಪ್ಪ ಅಂತ ಇಲ್ಲೇ ಅರ್ಪಿಸ್ಬಿಟ್ಟಾರ. ಬಹಳ ಸಂತೋಷ ನನಗೆ. ಇಷ್ಟು ಮಂದಿ ಅದಾರ. ಇದು ನಿಮ್ಮಪ್ಪ ಇನ್ನಷ್ಟು ದಿನ ಬದುಕ್ಬೇಕಂತೀರೇ ಬೇಡ? ಎಂಥ ಮಾತ್ರಿ ಗುರುವೆ, ಇರ್ಬೇಕು ನೀವು. ಹಂಗಾರೆ ಯಾರು ಡಾಕ್ಟರ್ ಬೇಡ, ಏನು ಬೇಡ, ಯಾರ ಒಬ್ಬವ ಮುಂದಕ್ಕೆ ಬರ್ರಿ ಕಣ್ಣು ಮುಚ್ಕೊಂಡು. ಈ ಹುಣ್ಣ ಕಾಲಾಗ ಎದ್ದಿತ್ತಲ್ಲ ಗಂಟಿ, ಮಾವಿನ ಹಣ್ಣು ಕಟ್ಕೊಂಡಾರ, ಗುರ್ತಿಲ್ಲ. ಇದು ಏನು ಗಾಡಿ ಎದ್ದತ್ತಲ್ಲ, ಈ ಗಾಡಿ ಸೋರಾಕತ್ತೈತಿ. ಇದನ್ನ ಬಾಯಿ ಹೆಚ್ಚಿ ತಿಂದು ಬಿಡ್ಬೇಕು ಅವ್ರು.
ತಿಂದು ಬಿಡ್ರಿ, ನಾನು ಬದುಕ್ತೀನಿ. ಮತ್ತ ಅವಾಗ ಏನಾಗುತ್ತೋ ಗುರ್ತಿಲ್ಲ, ಆದ್ರೂ ಅವಾಗ ಏನಾಗುತ್ತ, ಮೋಕ್ಷ ಆಗತ್ತ. ಯಾಕಂದ್ರೆ ಮೊದಲು ನನಗ ತನು ಮನ ಧನ 3 ಒಪ್ಪಿಸಿ ಅಂತ ಗುರುಪುತ್ರರಾಗಿರ. ಹೌದಲ್ಲ? ಇಷ್ಟು ಮಂದಿ ಅದಿರಿ, ಬಾಳ ಮಂದಿ ಬೇಕಾಗಿಲ್ಲ. ಒಬ್ಬವ ಇವಾಗ ಕಲಾಪ್ ತಿಂತಾನ, ಮುಂದೆ ನಿಂತಿದ್ದವ ಕಲಾಪ್ ತಿಂತಾನ ಅಂದ್ರು. ಕಲಾಪ್ ನೋಡ್ಬೇಕಂತ ಹಿಂಗೆ ಹಿಸುಗ್ತಾರ, ಮಾಯನಣ್ಣು ಬೇಕಂತ ರಸ ಅದು ಕಿವ, ಅವನು ಕಿವ ಹೊಡಿತೈತಪ್ಪ, ಹೊಲಸ್ ಕಿವಿ ಹೆಂಗ್ ಬರ್ತ ನೋಡಿದ್ರೆ. ಕಣ್ಣು ಮುಚ್ಚು, ಗಟ್ಟಿ ಜೀವ ಮಾಡಿ ಬಾಯಿ ಹಚ್ಚಿ ತಿಂದ್ಬಿಡು. ತಿಂತಾನಿವ ಕಲಾಪ, ಬಾಯಿಲೆ ಕಲಾಪನ ಮೋತೀಟ ಆತ್ರಿ. ಅಲ್ಲ, ಪ್ಲೇಗಿನ ಗಡ್ಡಿ ತಿಂದ್ರೆ ಉಳ್ದಾನ ಅವ, ಸತ್ತ ಹೊಕ್ಕಿನ ಜೀವಕ್ಕಿನ. ಅವ ಅಂದ, ಮುತ್ಯ ಅಂದ, ಗುರುವೇ ಮುತ್ಯ, ನಾ ಎಲ್ಲ ತಿಂತಿದ್ದೀನ್ರಿ, ಎಲ್ಲ ಸೇವಾ ಮಾಡಿನ, ಕರೆ ಎಂದೂ ಬರ್ದವ್ ನಿನ್ನೆ ಸಣ್ಣ ಮಗ ಬಂದು, ಏನಪ್ಪ ನಮ್ಮ ದೊಡ್ಡ ಅಣ್ಣ ಸರಿಯಾಗಿ ಹೊಲದ ಪಾಲ ಕೊಡುವಲ್ಲ ಅಂತ ಬಂದಾನ, ಅದಟ್ ಬಗೆಹರಿಸಿ ಅವ್ರಿಗೆ ಮಾಡಿಬಿಟ್ನೆ ಅಂದ್ರೆ ನಿಶ್ಚಿಂತೆ ಹಾಕಿನಿ. ಅದಕ್ಕೆ ಬರ್ಬೇಕು ನೋಡಪ್ಪ ಅಂತ ಬಲು ಹೇಳೇನ ಮುಂಜಾನೆ ಹೋಗ್ಬೇಕಂತ ಮಾಡಿ. ನೀವು ಸುಮ್ಮನೆ ಬಡ್ದಾಡ್ಕೊಂತ ಕುಂದಿರ್ತಾವ, ಹೊಲ ಮನೆ ಜಗಳ ಶುದ್ಧ ಮಾಡಿ ಬರ್ಬೇಕಾಗೈತಿ ಅಂದ. ಹಂಗಾರ ತಮ್ಮ ನೀ ಬೇಡ, ಮಲಪ್ ತಿಂತಾನ ಅಂದ. ಮಲಪ ಮತ್ತೊಂದು ಹೇಳಿದವ, ಇಲ್ರಿ ಆ ಮಗ್ಗಲ್ ಮನೆಯವರು ಮನಿ ಕಟ್ಟಕತ್ತಾರಂತ ಜಗಳ ತೆಗ್ದಾರ, ಅದನ್ನ ನಿಮ್ಮ ಅಪ್ಪನ ಕೇಳಿ ನಮ್ಮ ಜಾಗ ಅಲ್ತಾನೆ ಇತ್ತ ತೋರ್ಸಕ್ಕ ನಿಮ್ಮ ಅಪ್ಪನ ಕರ್ಕೊಂಬ ಅಂದಾರ. ಇಲ್ಲಕ್ಕಂದ್ರೆ ನಾ ಇದಾಕಿದ್ದೆ, ಆ ಮನಿ ಅರ್ಧಕ್ಕೆ ನಿಂದಿರುತ್ತ ಅಂದ. ಯಾರ ಹೊಲ, ಯಾರ ಮನಿ, ಯಾರ ಮದುವೆ, ಯಾರ ಮುಂಜಿ, ಎಲ್ಲರೂ ನೋಡ್ರಿ ಒಬ್ರು ತಯಾರಾಗ್ಲಿಲ್ಲ ತಿನ್ನಕ್. ನೋಡ್ರಿ ಅದಕ್ಕಂತಾರ, ಬರುವಾಗ ಒಬ್ಬನೇ, ಹೋಗುವಾಗ ಒಬ್ಬನ. ಹೊಲ ಕೊಡ್ತಾರ, ಮನಿ ಕೊಡ್ತಾರ, ರೊಕ್ಕ ಕೊಡ್ತಾರ, ಜೀವ ಕೊಡ ಅಂದ್ರ ತಯಾರಿಲ್ಲ. ಎಲ್ಲರೂ ಹಿಂದಕ್ಕೆ ಸರಿದು, ಲೇ ತಮ್ಮ ನಿಂದಿರ್ಬೇಡ್ರಿ, ಇದು ಕೋಳಿ ಜಡ್ಡು ಹತ್ತತ್ತ, ಮನಿಗೆ ಹೋಗ್ಬಿಡ್ರಿ ಅಂದ್ರು. ಆದ್ರೂ ಹೊಸರು ಕಡಿಗೆ ಉಳಿದ್ ನೋಡ್ರಿ. ಸಿದ್ದಪ್ಪ ದ್ವಂತಿತ್ತು ಹುಡುಗ, ಗುರುದೀಕ್ಷ ತೊಗೊಂಬಂದಾನ, ಉಪದೇಶ ತೊಗೊಂಬಂದಾನ, ಶಾಸ್ತ್ರ ಕೇಳಿ. ಲೇ ತಮ್ಮ ನೀವೊಬ್ಬ ನಿಂತಲ್ಲಿ, ಯಾಕ ಹೋಗು ಸಣ್ಣವದಿ. ಅವ ಅಂದ, ಯಪ್ಪ ನಿಮ್ಮ ಹುಣ್ಣ ನಾ ತಿಂತೀನಿ ಅಂದವ. ಹ, ನೀ ತಿಂತೀಯಾ? ನೋಡಿದ್ರ ಸಾಮಾನ್ಯ ಸಣ್ಣವ ದಂತ ಮನುಷ್ಯ. ನೋಡಲೇ ಇದ್ ಬೇಕಂತ ಓದ್ತಾರ, ನೋಡಲೇ ಇದ್ರ ಕೀವ್ ಹೆಂಗ್ ಬಚ್ಚಿತ್ತೈತಿ, ಕೆಟ್ಟ ದೊಡ್ಡ ಗಾಡಿ ಆಗಿಬಿಟ್ಟತ್ತ, ಹೊಲಸು ತುಂಬೈತಿ, ಕೀವು ಸೋರುತ್ತ. ಇನ್ನ ಹೆಂಗ್ ತಿಂತಿ? ನಿನಗೆ ಜೀವದ ಮೇಲೆ ಆಸೆ ಇಲ್ಲ? ಜೀವದ ಮೇಲೆ ನಿನಗೆ ಆಸೆ ಇಲ್ಲ? ಇದನ್ನ ತಿಂತೀನಿ ಅಂತೀಯಲ್ಲ. ಇಲ್ರಿ ಅಪ್ಪ, ಗುರು ಅಂದ್ರೆ ಎಲ್ಲ ಒಂದ ಸ್ವರೂಪ. ನನಗೆ ದೀಕ್ಷಾ ಕೊಟ್ಟಂತ ಗಜದಂಡ ಶಿವಗಳು ಬ್ಯಾರೆ, ನೀವು ಬ್ಯಾರೆ ಅಂತ ನಾ ತಿಳ್ಕೊಂಡಿಲ್ಲ. ಗುರು ಸ್ವರೂಪ ಅಂದ್ರ ಒಂದೇ ಇರ್ತದಂತ. ನನ್ನ ಗುರುವೇ ಗಜದಂಡನ, ನೀನ ನನ್ನ ಗುರು, ಮತ್ತೇನ್ ಬದ್ಲಿ ಇಲ್ಲ ಗುರು ಅಂದ್ರ. ಅದಕ್ಕ ಮತ್ತ ಈ ಹುಟ್ಟಿದವ ಎಂದರ ಒಂದಿನ ಸಾಯ್ಬೇಕು. ಒಬ್ಬ ಗುರುವಿನ ಪ್ರಾಣ ಉಳಿಸಿ ನಾನು ಸಾಯ್ತೀನಿ ಅಂದ್ರೆ ನನ್ನಂತ ಪುಣ್ಯಶಾಲಿ ಯಾರು? ನಾ ತಿಂದ ಬಿಡ್ತೀನಿ ಅಂದವ. ಅವ್ರು ಏನ್ ಮಾಡಿದ್ರು ಒಪ್ಪಲಿಲ್ಲವ. ತಿಂತೀನಿ ಅಂದಾಗ ಗುರುಗಳಿಗೆ ಬಹಳ ಆನಂದ ಆಯ್ತು. ಓಹೋ, ನಿಜವಾದ ಶಾಸ್ತ್ರ ಇವಾಗ ಕೇಳ್ಯಾನ. ಬಾಂಗರ ಕಣ್ಣು ಮುಚ್ಚಿದ ಕೈ ಹಿಡ್ಕೊಂಡ್ರು, ಹಗೂರ್ಕ ಬಗ್ಸಿದ್ರು, ಅದನ್ನ ವಸ್ತ್ರ ಬಿಚ್ಚಿದ್ರು. ಮಾಯನಣ್ಣ ಬಾಯಿ ಬಗ್ಗಿಸ್ಬಿಟ್ರು, ಕಣ್ಣು ತೆಗಿಬೇಡ, ನಾ ತೆಗಿಯನತನ ತೆಗಿಬೇಡ. ಇಲ್ರಿ ತೆಗಿಯಲ್ಲ. ಆಯ್ತು ಅಂದ. ಕಣ್ಣು ಮುಚ್ಕೊಂಡ ಮೆಲ್ಲಕ ತಲೆ ಬಗ್ಗಿಸಲ್ಲ. ಅದೇನು ಸೋರ್ತಲ್ಲ, ಮೂಗಿರ್ತಲ್ಲ ಮಾಯನಣ್ಣಿನ ಮುಂದೆ, ಅದಕ್ಕೆ ಬಾಯಿ ಹಚ್ಚಿಬಿಟ್ರು. ಮೆಲ್ಲಕ ಎಳಿ ಅಂದ್ರು. ಆಯ್ತು, ವಚನ ಕೊಟ್ಟಾನೆ. ಮತ್ತೆ ಜೀವನ ಗುಣ ಹೆಂಗೈತಾನೆ, ಇಸ ಇರ್ಬೇಕು, ಹೆಂಗ್ ಕೆಟ್ಟ ಇಸ ಇರ್ಬೇಕಂತ ಮೆಲ್ಲಕ ಒಂದು ತಟ್ಟು ಅಂತ ಎಳದ್ ನೋಡ್ರಿ. ಮೆಲ್ಲಕ ಒಂದು ಚೂರು ಎಳದ. ಚಲೋ ಮಾವಿನ ಹಣ್ಣು ಕೇಳ್ತಿರೇನು? ಅಬಾಬಾಬಾಬಾಬಾ ಅಂತವ. ನಮ್ಮ ಗುರುಗಳು ಹುಣ್ಣ ಎತ್ತಿ ಮಾವಿನ ಹಣ್ಣು ಇದ್ದಂಗೆ ಐತಪ್ಪ. ಇದು ಏನ್ ಚೆವಿ ಐತಿದು?
ಅಬಾಬಾ ಮತ್ತೇನು ಬೇಷ್ ಬಾಯಿ ಹಚ್ಚಿದ್ ನೋಡ್ರಿ ಸಾರನೇ ಹೇಳ ಹಳೆ ಕಟ್ಬಿಟ್ಟ ನೀತಿ ಒಂದಾಗೈತಿ ಇಂಥವು 2-3 ಆಗಬಾರ್ದ ನಮ್ಮ ಗುರುಗಳ ಕಾಲಿಗೆ ಒಂದಾಗೈತಿ ಇಂಥವು 2-3 ಆಗಿದ್ರ ಏನ್ ಸೇವೆ ಐತೋಪ ಅಂತ ಅವ್ರು ಕೊಡೋರು ಇವತ್ತೇನು ನಾವು ಬಡ 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 ಚಲೋ ಆಪೂಸ್ ಮಾವಿನ ಹಣ್ಣು 5 ನಿಮಿಷದಾಗ ಎಲ್ಲ ಚೇಂಜ್ ಮುಗಿಸ್ಬಿಟ್ಟು ನೋಡ್ರಿ ಖಾಲಿ ಒಣದಾಗಿಬಿಡ್ತಾರೆ ಅರೇ ತಮ್ಮ ತೆಗಿಲೆ ಅಂತಾರ ಹೋತಿದ್ವು ಎಲ್ಲ ಆಯ್ತು ಮುಗಿತ್ ತೆಗಿ ಮ್ಯಾಕ್ ಕೈ ಬಿಟ್ರು ಮ್ಯಾಕ್ ಎದ್ದ ಕಣ್ ತೆಗಿಲೇಪ್ಪ ಅಂದ ತೆಗಿ ಅಂದ ಒಗಿತಾರ ಮಾಯನಣ್ಣು ಚಿಪ್ಪಿ ಗೊಟ್ಟ ಐತಲ್ಲ ತೆಗೆದು ಕೆಳಗೆ ಹೋಗಿದ್ರು ಅವಾಗ ಸಿದ್ದಪ್ಪ ಕೇಳಿದಂತ ಸಿದ್ದಪ್ಪ ಏನ್ ಕೇಳ್ದ ಅವಾಗ ಏನ್ ಕೇಳಿದ್ನಂದ್ರ ಯಪ್ಪ ನಿನ್ನ ಆಜ್ಞಾ ಪ್ರಕಾರ ನಡ್ಕೊಂಡೆಲ್ಲ ಅಂದಾಗ ನಿನ್ನ ಹೆಸರು ಏನು ಅಂದ್ರು ಗುರುಗಳು ಯಪ್ಪ ನನಗೆ ಸಿದ್ಧ ಅಂತ ಕರೀತಾರೆ ಸಿದ್ಧ ಅಂತ ಕರೀತಾರೆ ನೀ ಬರೇ ಸಿದ್ಧ ಅಲ್ಲಪ್ಪ ಸಿದ್ಧ ರೂಢನಾಗಿ ಜಗತ್ತಾಗ ಬೆಳಗೋ ಸಿದ್ಧಾರೂಢನಾಗಿ ದೊಡ್ಡ ಆಧ್ಯಾತ್ಮ ಜೀವಿಯಾಗಿ ಆರೂಢ ಮಾರ್ಗದಲ್ಲಿ ಸಾಗಿ ಮೋಕ್ಷವನ್ನು ಕೊಡು ಎಲ್ಲರಿಗೂ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರಂತ ಅದಕ್ಕೆ ಹುಬ್ಬಳ್ಳಿಗೆ ಹೋಗಂತ ಕಳಿಸಿದ್ರು ಅಲ್ಲೆಲ್ಲ ಡಬಗಳು ಬೆಳೆದಂತ ಇವತ್ತೇನು ಕೈಲಾಸ ಮಂಟಪ ಆಗೈತಿ ಸಿದ್ಧಾರೂಢ ಮಠ ಬರೇ ಡಬಗೊಳ್ಳಿ ಹಾಳು ಜಾಗ ಇತ್ತು ಅಲ್ಲಿ ಬಂದು ಕುಂತಾಗ ಮುಂದೆ ಅವನ ಜಪದ ಪ್ರಭಾವದಿಂದ ತಪದ ಪ್ರಭಾವದಿಂದ ಇಂಥ ದೊಡ್ಡ ಮಠ ಆತು ಅದಕ್ಕೆ ಸಿದ್ಧಾರೂಢನ ಅಂಗಾರ ಜಗತ್ತಿಯಲ್ಲ ಬಂಗಾರ ಸಿದ್ಧಾರೂಢನ ಜೋಳಿಗೆ ಊರು ತುಂಬ ಹೋಳಿಗೆ ಅಂತ ಕರಿತಕ್ಕಂಥವ್ರು ಆಗ್ತಾ ಇದ್ದಾರೆ ಇದು ಏನ್ ಕಾರಣ ಅಂತ ಕೇಳಿದ್ರೆ ಗುರುವಿನ ಆಶೀರ್ವಾದ ಅದಕ್ಕೆ ಯಾವ ಕುರುಕುಂದಿ ಗ್ರಾಮದವ್ರು ಎಲ್ಲರೂ ಕೂಡ ಏನಪ್ಪ ಅಂದ್ರ ಗುರುಭಕ್ತಿ ದುರಂಧರು ಆ ದೇವಿ ಗುಡಿನ ಬಹಳ ವೈಭವದಿಂದ ಕಟ್ಟಿರಿ ಅದಕ್ಕೆ ದೇವಿ ಮೂರ್ತಿ ಸ್ಥಾಪನಾ ಮಾಡಿರಿ ಮಹಾತ್ಮರನ್ನು ಕರೆಸ್ತೀರಿ ಅದಕ್ಕೆ ದೇವಿ ನಿಮ್ಮ ಮೇಲೆ ಆನಂದಕೊಂಡು ಇಂಥ ಅದ್ಭುತವಾದಂತ ಕಾರ್ಯಕ್ರಮ ಜಾತ್ರೆ ಏರ್ಪಾಡು ಮಾಡ್ಯಾಳ ನಿಮಗೆಲ್ಲರಿಗೂ ಮಂಗಳಕ್ಕೆ ಮಂಗಲ ಉಂಟು ಮಾಡ್ತಾಳಂತ ತಿಳ್ಕೊಂಡು ಪ್ರಾರಂಭದಲ್ಲಿ ತಿಳಿಸಿ